ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಹಾಗೂ ಪ್ರಧಾನಿ ಮೋದಿ ನಡುವೆ ಅಂತರ ಹೆಚ್ಚುತ್ತಲೇ ಹೋಗ್ತಿದೆಯಾ? ಆದಿತ್ಯನಾಥ್ ದಿನದಿಂದ ದಿನಕ್ಕೆ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಹಿಂದೂ ಹೃದಯ ಸಾಮ್ರಾಟ್ ಅಂತ ಅಭಿಮಾನಿಗಳಿಂದ ಬಣ್ಣಿಸಿಕೊಳ್ತಿರುವಾಗಲೇ ದಿಲ್ಲಿಯಲ್ಲಿ ಅವರ ರೆಕ್ಕೆ ಕತ್ತರಿಸುವ ತಯಾರಿ ನಡೀತಿದೆಯಾ? ದಿಲ್ಲಿ ಹಾಗೂ ಲಕ್ನೋ ನಡುವೆ ರಾಜಿ ಸಂಧಾನ ಆಗಿದೆ ಅಂತ ಹೇಳಲಾಗಿದ್ದ ಸಂಬಂಧ ಈಗ ಇನ್ನಷ್ಟು ಹದಗೆಟ್ಟಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಕಾರಣವಾಗಿದ್ದು ಮಂಗಳವಾರ ಪ್ರಧಾನಿ ಮೋದಿ ಅವರ ಸಂಸತ್ತಿನ ಒಂದು ಭಾಷಣ. ಸಂಸತ್ತಿನ ಅಧಿವೇಶನ ನಡೆಯುವಾಗಲೇ ಫಾರಿನ್ ಟೂರು ಅದು ಇದು ಕಾರ್ಯಕ್ರಮವನ್ನು ಇಟ್ಕೊಂಡು ತೀರಾ ಅಪರೂಪವಾಗಿ ಸಂಸತ್ನಲ್ಲಿ ದರ್ಶನ ಕೊಡುವ ಪ್ರಧಾನಿ ಮೋದಿ ಮಂಗಳವಾರ ಸಂಸತ್ನಲ್ಲಿ ದಿಢೀರನೆ ಪ್ರತ್ಯಕ್ಷರಾದ್ರು. ಎದ್ದು ನಿಂತು ಮಾತಾಡೋಕೆ ಪ್ರಾರಂಭಿಸಿದ್ರು. ಸುಮಾರು 15 ನಿಮಿಷ ಪ್ರಧಾನಿ ಮೋದಿ ಮಾತಾಡಿದ್ರು. ವಿಶೇಷ ಅಂದ್ರೆ ಸಂಸತ್ತಿನಲ್ಲಿ ಭಾಷಣ ಮಾಡುವಾಗ ಯಾವುದೇ ಚೀಟಿ ಇಲ್ಲದೆ ಗಂಟೆಗಟ್ಟಲೆ ಮಾತಾಡುವ ಮೋದಿಜಿ ಮಂಗಳವಾರ ಕೈಯಲ್ಲಿ ಚೀಟಿ ಹಿಡ್ಕೊಂಡು ಅದರಲ್ಲಿ ಇದ್ದಂತೆ ಮಾತಾಡ್ತಾ ಇದ್ರು. ಪ್ರಧಾನಿ ಇತ್ತೀಚೆಗೆ ಪ್ರಯಾಗ್ರಾಜ್ನಲ್ಲಿ ಮುಕ್ತಾಯಗೊಂಡ ಮಹಾಕುಂಭಮೇಳದ ಬಗ್ಗೆ ಮಾತಾಡಿದ್ರು. ಮಹಾಕುಂಭಮೇಳದ ವೈಭವ, ಅದರ ಯಶಸ್ಸು ಇತ್ಯಾದಿಗಳ ಬಗ್ಗೆ ಮಾತಾಡಿದ ಮೋದಿಜಿ ಅದಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ದೇಶದ ಶ್ರದ್ಧಾಳುಗಳು, ಯುಪಿ ಸರ್ಕಾರದ ಆಡಳಿತ, ಸಿಬ್ಬಂದಿ, ಯುಪಿ ಜನ, ವಿಶೇಷವಾಗಿ ಪ್ರಯಾಗ್ರಾಜ್ನ ಜನ ಎಲ್ಲರನ್ನೂ ಮೋದಿಜಿ ಸ್ಮರಿಸಿ ಧನ್ಯವಾದ ಸಲ್ಲಿಸಿದ್ರು. ಇತ್ತೀಚೆಗೆ ದೇಶದ ಯುವ ಜನರಲ್ಲಿ ಹೆಚ್ಚುತ್ತಿರುವ ಧಾರ್ಮಿಕ ಜಾಗೃತಿ ಬಗ್ಗೆನೂ ಮಾತಾಡಿ ಅವರಿಗೂ ಧನ್ಯವಾದ ಹೇಳಿದ್ರು. मैं इस सदन के माध्यम से कोटि कोटि देशवासियों को नमन करता हूं, जिनकी वजह से महाकुंभ का सफल आयोजन हुआ। महाकुंभ की सफलता में अनेक लोगों का योगदान है। मैं सरकार के, समाज के सभी कर्मयोगियों का अभिनंदन करता हूं। मैं देश भर के श्रद्धालुओं को, यूपी की जनता, विशेष तौर पर प्रयागराज की जनता का धन्यवाद करता हूं। अध्यक्ष जी, हम सब जानते हैं गंगा जी को धरती पर लाने के लिए एक भगीरथ प्रयास लगा था। वैसा ही महाप्रयास इस महाकुंभ के भव्य आयोजन में भी हमने देखा है। मैंने लाल किले से सबका प्रयास के महत्व पर जोर दिया था। पूरे विश्व ने महाकुंभ के रूप में भारत के विराट स्वरूप के दर्शन किए। सबका प्रयास का यही साक्षात स्वरूप है। ಹೀಗೆ ಚೀಟಿ ನೋಡಿ ನೋಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿದ ಮೋದಿಜಿ ಒಬ್ಬರ ಹೆಸರನ್ನ ಮಾತ್ರ ಕೊನೆಯವರೆಗೂ ಹೇಳಲೇ ಇಲ್ಲ. ಅದ್ಯಾರು ಅಂತ ಗೊತ್ತಾಯ್ತಲ್ವಾ? ಅದೇ ಯುಪಿ ಸಿಎಂ ಆದಿತ್ಯನಾಥ್ ಅವರ ಹೆಸರು. ಪ್ರಧಾನಿ ಮೋದಿ ಕೊನೆಗೂ ಸಂಸತ್ತಿನ ಭಾಷಣದಲ್ಲಿ ಯುಪಿ ಸಿಎಂಗೆ ಥ್ಯಾಂಕ್ಸ್ ಅನ್ನ ಹೇಳಲೇ ಇಲ್ಲ. ಇಡೀ ಮಹಾಕುಂಭ ಮೇಳದ ರೂವಾರಿನೇ ಯುಪಿ ಸಿಎಂ ಆದಿತ್ಯನಾಥ್ ಆಗಿದ್ರು. ಅವರೇ ಅದರ ಕೇಂದ್ರ ಬಿಂದುವಾಗಿದ್ರು. ಅದರ ತಯಾರಿ, ಅದರ ಯಶಸ್ಸು, ಅದರ ವಿವಾದಗಳು ಎಲ್ಲದರಲ್ಲೂ ಇದ್ದಿದ್ದು ಆದಿತ್ಯನಾಥ್ ಅವರ ಹೆಸರು. ಯುಪಿ ಸಿಎಂ ಆಗಿ ಆದಿತ್ಯನಾಥ್ ಅವರೇ ಇಡೀ ಮಹಾಕುಂಭ ಮೇಳವನ್ನ ಆವರಿಸಿದ್ರು. 1 ವರ್ಷದಿಂದ ಅದಕ್ಕಾಗಿ ಅವರ ಸರ್ಕಾರ ತಯಾರಿ ನಡೆಸ್ತಾ ಇತ್ತು. ಕೊನೆಗೂ ಮಹಾಕುಂಭ ಮೇಳ ಮುಗೀತು. ಅದರ ನಡುವೆ ಮಹಾಕುಂಭ ಮೇಳದಲ್ಲಿ ಎದುರಾದ ಸಮಸ್ಯೆಗಳು, ಸವಾಲುಗಳು, ವೈಫಲ್ಯಗಳು ಎಲ್ಲದಕ್ಕೂ ಆದಿತ್ಯನಾಥ್ ಅವರ ಹೆಸರೇ ಬಂತು. ಪ್ರಶಂಸೆ, ದೂರು, ದುಮ್ಮಾನ, ಟೀಕೆ, ಟಿಪ್ಪಣಿ ಎಲ್ಲವೂ ಅವರತ್ತಲೇ ಕೇಂದ್ರೀಕೃತವಾಗಿತ್ತು. ಆದರೆ ಮಂಗಳವಾರ ಮೋದಿಜಿ ಮಾಡಿದ ಭಾಷಣದಲ್ಲಿ ಮಾತ್ರ ಯುಪಿ ಸಿಎಂ ಆದಿತ್ಯನಾಥ್ ಮಾಯವಾಗಿದ್ರು. ಮೋದಿಜಿ ಹೀಗೆ ಭಾಷಣ ಮಾಡಿದ್ರೆ ಎಲ್ಲಾದ್ರೂ ಮರೆತು ಬಿಟ್ರ ಅಂತ ಯೋಚಿಸಬಹುದಿತ್ತು. ಆದ್ರೆ ಮೋದಿಜಿ ಚೀಟಿ ನೋಡಿ ನೋಡಿ ಭಾಷಣ ಮಾಡಿದ್ರು. ಅಂದ್ರೆ ಅವ್ರು ಏನ್ ಹೇಳಬೇಕು ಅನ್ನೋದನ್ನ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಹಾಗಾದ್ರೆ ಆದಿತ್ಯನಾಥ್ ಅವರ ಹೆಸರನ್ನ ಬೇಕಂತಲೇ ಆ ಚೀಟಿಯಲ್ಲಿ ಬರ್ದಿರ್ಲಿಲ್ವಾ? ಮೋದಿಜಿ ಭಾಷಣದ ಚೀಟಿಯಲ್ಲಿ ಅವರ ಸೂಚನೆ ಇಲ್ಲದೆ ಅತ್ಯಂತ ಮುಖ್ಯ ಹೆಸರನ್ನೇ ಬಿಡುವ ಪ್ರಮಾಣ ಮಾಡುವಷ್ಟು ಧೈರ್ಯ ಯಾರಿಗಿದೆ? ಹಿರಿಯ ಪತ್ರಕರ್ತ ದೀಪಕ್ ಶರ್ಮಾ ಅವರು ಟ್ವೀಟ್ ಮಾಡಿ ಈ ಬಗ್ಗೆ ಹೇಳಿದ್ದಾರೆ. ಪ್ರಧಾನಿ ಮೋದಿ 14 ನಿಮಿಷ ಮಹಾಕುಂಭ ಮೇಳದ ಬಗ್ಗೆ ಮಾತಾಡಿ ಒಮ್ಮೆನೂ ಆದಿತ್ಯನಾಥ್ ಅವರ ಹೆಸರನ್ನ ಹೇಳಲೇ ಇಲ್ಲ. ಕಳೆದ ವಾರ ಆದಿತ್ಯನಾಥ್ ಅವರು ಪ್ರಧಾನಿ ಮೋದಿಯನ್ನ ಭೇಟಿಯಾದ ಬಳಿಕವೂ ಆ ಬಗ್ಗೆ ಪ್ರಧಾನಿ ಕಚೇರಿ ಟ್ವೀಟ್ ಮಾಡಲಿಲ್ಲ. ಬೇರೆ ಯಾವುದೇ ಸಿಎಂ ಪ್ರಧಾನಿಯನ್ನ ಭೇಟಿಯಾದ್ರೆ ಪಿಎಂಒ ಟ್ವೀಟ್ ಮಾಡತ್ತೆ.
ಎಲ್ಲ ಕ್ಷೇಮ ತಾನೆ ಅಂತ ಕೇಳಿದ್ದಾರೆ ದೀಪಕ್ ಶರ್ಮಾ. ಬಿಜೆಪಿಯೊಳಗೆ ಏನೋ ತಳಮಳ ಖಂಡಿತ ಇದೆ ಅಂತಿವೆ ದಿಲ್ಲಿ ಹಾಗೂ ಲಕ್ನೋದ ರಾಜಕೀಯ ವಲಯಗಳು. ರಾಜಕೀಯ ವಿಶ್ಲೇಷಕರು ಇದನ್ನೇ ಹೇಳ್ತಿದ್ದಾರೆ. ಬಿಜೆಪಿಯಲ್ಲಿ ಮೋದಿಜಿ ಬಳಿಕ ಪ್ರಧಾನಿ ಆಗೋಕೆ ಅಮಿತ್ ಶಾ ಹಾಗೂ ಆದಿತ್ಯನಾಥ್ ನಡುವೆ ಈಗಾಗಲೇ ಜಿದ್ದಾಜಿದ್ದಿ ನಡೀತಿದೆ ಅನ್ನೋದು ರಹಸ್ಯವೇನಲ್ಲ. ಆದ್ರೆ ಅದೆಷ್ಟು ಜೋರಾಗಿದೆ ಅನ್ನೋದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ತೀವ್ರ ಹಿನ್ನಡೆ ಅನುಭವಿಸಿದ ಬೆನ್ನಿಗೆ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸೋಕೆ ಮೋದಿಜಿ ಹಾಗೂ ಅಮಿತ್ ಶಾ ಸಜ್ಜಾಗಿದ್ದಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ ಆರ್ಎಸ್ಎಸ್ ಮಧ್ಯ ಪ್ರವೇಶದಿಂದ ಆದಿತ್ಯನಾಥ್ ಬಚಾವಾದ್ರು ಅಂತಾನೂ ಹೇಳಲಾಗಿತ್ತು. ಇತ್ತೀಚೆಗೆ ಬಿಜೆಪಿಯಲ್ಲಿ ಉತ್ತರಾಧಿಕಾರಿ ಕುರಿತ ಇಂಡಿಯಾ ಟುಡೇ ನಡೆಸಿದ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯೊಂದರಲ್ಲಿ ಅಮಿತ್ ಶಾ ಮುಂದಿನ ಪ್ರಧಾನಿ ಆಗಬಹುದು ಅಂತ 26.8% ಜನ ಹೇಳಿದ್ರೆ ಆದಿತ್ಯನಾಥ್ ಅವರಿಗೆ ಚಾನ್ಸ್ ಇದೆ ಅಂತ ಹೇಳಿದವರು 25.3%. ಅಂದ್ರೆ ಕೇವಲ 1% ಮಾತ್ರ ವ್ಯತ್ಯಾಸ ಇದೆ. ಆದ್ರೆ ಪಕ್ಷದೊಳಗೆ ಈ ಅಂತರ ಇನ್ನೂ ಹೆಚ್ಚಿರಬಹುದು ಅಂತಾನು ಹೇಳಲಾಗ್ತಿದೆ. ಈಗ ನೋಡಿದ್ರೆ ಮೋದಿಜಿ ಮಹಾಕುಂಭದ ಬಗ್ಗೆ ಮಾತನಾಡುವಾಗಲೇ ಆದಿತ್ಯನಾಥ್ ಅವರ ಹೆಸರನ್ನೇ ಉಲ್ಲೇಖ ಮಾಡಿಲ್ಲ. ಬೇರೆ ಯಾರಾದ್ರೂ ಆದಿತ್ಯನಾಥ್ ಅವರ ಹೆಸರು ಬಿಟ್ಟು ಮಹಾಕುಂಭ ಮೇಳದ ಯಶಸ್ಸಿನ ಬಗ್ಗೆ ಮಾತಾಡಿದ್ರೆ ಅದು ದೊಡ್ಡ ವಿವಾದ ಆಗ್ತಿತ್ತು. ಆದ್ರೆ ಸ್ವತಃ ಮೋದಿಜಿನೇ ಯುಪಿ ಸಿಎಂ ಅವರನ್ನ ಕಡೆಗಣಿಸಿದ್ದಾರೆ. ಹಾಗಾದ್ರೆ ಏನ್ ನಡೀತಿದೆ? ದಿಲ್ಲಿಯಲ್ಲಿ ಆದಿತ್ಯನಾಥ್ ಅವರ ರೆಕ್ಕೆ ಕತ್ತರಿಸುವ ಪ್ರಯತ್ನ ಈಗಲೂ ಜಾರಿಯಲ್ಲಿದೆಯಾ? ಹೇಗಾದ್ರೂ ಮಾಡಿ ಅವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸೋಕೆ ಒಳಗೊಳಗೆ ಕಸರತ್ತು ನಡೀತಾ ಇದೆಯಾ? ಸದ್ಯಕ್ಕಂತೂ ಸಂಘ ಆದಿತ್ಯನಾಥ್ ಅವರ ಬೆನ್ನಿಗಿದೆ. ಆದಿತ್ಯನಾಥ್ ಅವರು ಸಂಘ ಪರಿವಾರವೇ ಮುಜುಗರ ಪಡುವಷ್ಟು ಹಿಂದುತ್ವವನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ತೀರಾ ಪ್ರಚೋದನಕಾರಿ ಹೇಳಿಕೆಗಳನ್ನ ಒಂದಾದ ಮೇಲೊಂದರಂತೆ ಕೊಡ್ತಾನೆ ಇದ್ದಾರೆ. ಹಿಂದೂ ಹೃದಯ ಸಾಮ್ರಾಟನಾಗುವ ಪ್ರಯತ್ನದಲ್ಲಿ ಅಮಿತ್ ಶಾ ಮಾತ್ರವಲ್ಲ, ಮೋದಿಜಿಯನ್ನೇ ಮೀರಿಸಿ ಬಿಡುವ ಪ್ರಯತ್ನದಲ್ಲಿ ಅವರಿದ್ದಂತೆ ಕಾಣ್ತಾ ಇದೆ. ಆದ್ರೆ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪತ್ತೆ? ಸಿಎಂ ಕುರ್ಚಿಯನ್ನ ಕಳೆದುಕೊಂಡ್ರೆ ಆದಿತ್ಯನಾಥ್ ಪಿಎಂ ಆಗುವ ಮಾತು ದೂರವೇ ಉಳಿಯಲಿದೆ. ಆದ್ರೆ ಆದಿತ್ಯನಾಥ್ ಅವರನ್ನ ಸಿಎಂ ಹುದ್ದೆಯಿಂದ ಇಳಿಸೋದು ಮೋದಿ ಶಾ ಜೋಡಿಗೆ ಸಾಧ್ಯನಾ ಅನ್ನೋದು ಸದ್ಯದ ಕುತೂಹಲಕಾರಿ ಪ್ರಶ್ನೆ. ಆರ್ಎಸ್ಎಸ್ ಎಲ್ಲಿವರೆಗೆ ಆದಿತ್ಯನಾಥ್ಗೆ ಬೆಂಬಲವಾಗಿ ನಿಲ್ಲಲಿದೆ ಅನ್ನೋದನ್ನ ಈ ಪ್ರಶ್ನೆಯ ಉತ್ತರ ಅವಲಂಬಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.